ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ತುಂಬ ದಿನ ಆಗಿತ್ತು. ಸೊ ಅಮ್ಮನ ನೋಡೋ ಖುಷಿ ಅಷ್ಟಿಷ್ಟಿಲ್ಲ, ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರಿಗೂ ನಾನು ನಮ್ಮಮ್ಮನ ಅಲಂಕಾರ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಟೆಂಪಲ್ಗೆ ನಾನು, ನಮ್ಮಮ್ಮ, ನಮ್ಮ ಅಜ್ಜಿ, ಮಾಲಾ, ನನ್ನ ಫ್ರೆಂಡ್ ವಿಶ್ವ ಎಲ್ಲ ಹೋಗ್ತಾಯಿದ್ದೀವಿ. ಸೊ ನನಗೆ ಟೆಂಪಲ್ಗೆ ಹೋಗೋದಕ್ಕೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ. ಯಾಕಂದರೆ ತುಂಬ ದಿನದ ಮೇಲೆ ನಾನು ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಿರೋದು. ನನಗೀಗ ಅಮ್ಮನ ನೋಡಿಬಿಟ್ರೆ ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ. ನನ್ನ ಫೇವ್ ಗಾಡ್ ಅಂದ್ರೇ ಕಬ್ಬಾಳಮ್ಮ. ನೀವು ಎಲ್ಲ ಯಾರಾದರೂ ಓಕೆ, ನೀವು ಒಂದು ಸಲ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗಿ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ಅಷ್ಟು ನೆಮ್ಮದಿ ಸಿಗುತ್ತೆ. ನನಗಂತೂ ತುಂಬ ಖುಷಿ ಆಗ್ತಿದೆ ಕಬ್ಬಾಳಮ್ಮ ಟೆಂಪಲ್ಗೆ ಹೋಗ್ತಿರೋದಕ್ಕೆ. ನಾನು ಬೇರೆ ತುಂಬ ಎಷ್ಟೊಂದು ದಿನ ಕಬ್ಬಾಳಕ್ಕೆ ಬಂದು. ಸೊ ರೋಡೆಲ್ಲ ತುಂಬ ಮೊದಲು ಎಲ್ಲ ಗಾಡಿಗಳಲ್ಲಿ ಹೋಗ್ತಿದ್ವಿ. ಈಗ ಕಬ್ಬಾಳಮ್ಮ ದೇವಸ್ಥಾನ ತುಂಬ ಫೇಮಸ್ ಆಗಿರೋದ್ರಿಂದ ಎಲ್ಲ ಬಸ್ಗಳು ಟಿಗಳಲ್ಲೇ ಬಂದು ಪೂಜೆ ಮಾಡಿಸ್ಕೊಂಡೆಲ್ಲ ಹೋಗ್ತಾರೆ ಅಂತ ಹೇಳ್ತಿದ್ದ. ಫೈನಲ್ ನಾವು ಕಬ್ಬಾಳಮ್ಮ ಟೆಂಪಲ್ಗೆ ಬಂದ್ವಿ. ಆದ್ರೆ ಈ ಚಿಕ್ಕ ರೋಡಲ್ಲಿ ಓಡಾಡಕ್ಕಾಗಲ್ಲಪ್ಪ ಸ್ವಾಮಿ. ಇದು ಹಳ್ಳಿ ರೋಡು. ಅವಾಗ ಅಷ್ಟೊಂದು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಯಾರು ಬಂದ್ರೆ ಬೈಕಲ್ಲಿ ಬರೋರು, ಬಸ್ಸಲ್ಲಿ ಬರೋರು, ಇಲ್ಲ ಲಗೇಜ್. ಇವಾಗ ಈಗ ಯಾರು ಬೈಕಲ್ಲಿ ಬರೋರೆ ಕಮ್ಮಿ. ಮತ್ತೆ ಈಗೆಲ್ಲ ಕಾರ್, ನೀವು ಕಾರು ಈಗೆಲ್ಲ ಕೇಳೋ. ನಮ್ಮಮ್ಮ ಎಲ್ಲ ಅಜ್ಜಿ ಬಂದ್ಬಿಟ್ಟು ನಿಮ್ಮ ಅಮ್ಮನೇ ಬಂದಿಲ್ಲ ನೋಡು, ಮಗಳು ಎತ್ಕೊಂಡು ಬರ್ತಾಯಿತ್ತಲ್ಲ ಅದಕ್ಕೆ. ಅದು ಬೇರೆ ಹುಣ್ಣಿಮೆ ಅಂತ ಗೊತ್ತಾಯಿತು. ತುಂಬ ರಶ್ ಇರುತ್ತೆ ಅಂದ್ಕೊಂಡೆ. ಹೆಂಗೋ ಸದ್ಯಕ್ಕೆ ಅಷ್ಟು ಜನ ಇರಲಿಲ್ಲ. ಆದರೂ ಇದ್ದರೂ ಹುಣ್ಣಿಮೆ ಅಲ್ವಾ. ಅಮ್ಮನ ಅಲಂಕಾರ ಮಾತ್ರ ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿ ದರ್ಶನ ಆದಮೇಲೆ ಒಳಗಡೆ ಗರ್ಭಗುಡಿ ಒಳಗಡೆಗೆ ಹೋದ್ವಿ. ನನಗಂತೂ ತುಂಬ ಖುಷಿ ಆಯಿತು. ಅಮ್ಮನ ಇನ್ನೂ ಮುಂದೆಯಿಂದ ನೋಡ್ತಿದ್ರೆ ಇಷ್ಟು ಖುಷಿ ಆಗ್ತಿತ್ತು, ಅಷ್ಟು ಖುಷಿ ಆಗ್ತಿತ್ತು. ನಮ್ಮಮ್ಮ ನಮ್ಮ ಪಾಪುನ ಒಳಗಡೆ ಮನಗಿಸಿ, ಆದ್ರೂ ಗ್ರೇಟ್ ಅಲ್ವಾ, ಪಾಪುನ ಒಳಗಡೆ ತೊಗೊಂಡೋಗಿ ಹಿಂಗಾಗ್ತಿದ್ವಿ. ಜನ ನೋಡಿದ್ರೆ ಅಷ್ಟು ಜನ ಇದ್ದಾರೆ ಈಚೆಗಡೆ. ಹಂಗೂ ಪೂಜಾರಿ ಏನೂ ಅಂದಿಲ್ಲ. ಪಾಪುನ ನಮ್ಮಮ್ಮ ಅಲ್ಲಿ ಹಾಕೊಂಡು ಕೂತಿದ್ದು. ಅದ್ರ ಅದೃಷ್ಟ ಅಂದರೆ ಮಸ್ತ್ ಅದೃಷ್ಟ ಅಂತ ಅನಿಸ್ತು. ಆಮೇಲೆ ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಚೆಗಡೆಗೆ ಹೊರಡೋಣ ಅಂದ್ಬಿಟ್ಟು ಅಮ್ಮನ ನೋಡಿಕೊಂಡು ಬಂದ್ವಿ. ಅಲ್ಲಿ ಕೊಡೋಣ ತಗೊಂಡು ಅಲ್ಲಿ ಬಾ, ಅಲ್ಲಿದೆ ಕೊಡೋಣ. ಬಾಮ್ಮ ಬ್ಯಾಗ್ ಎತ್ಕೋಗೋಣ. ಬನ್ರಿ. ಅಮ್ಮನ ದರ್ಶನ ಎಲ್ಲ ಮುಗೀತು. 4 ಜನ ಹೋಗ್ತಾ ಇದೀವಿ. ಬರ್ಬೇಕಾರೆ 6 ಜನ ಬಂದ್ವಿ. ಬ್ಯಾಕ್ ಟು ಬ್ಯಾಂಗ್ಳೂರ್. ನಿನಗೂ ತಂದೈತಾ? ಚಿಚಿ ಇಬ್ರು ಕುಡಿಯೋದು. ಇವಳಿಗೂ ತಂದಿದ್ದು ಯಾರು ಮಾಡಿ ಹ್ಯಾಂಡ್ ಮಾಡಿ ನನಗೆ ಬಿಡು ಕುಡಿಲಿ ಬಿಡು. ನೀನ್ ಮದುವೆದಲ್ಲಿ ಅದನ್ನ ಬಿಡೋಣ ಅಂತ ಮಾಡಿದ. ಫೈನಲ್ ಅಮ್ಮನ ದರ್ಶನ ಮುಗೀತು. ತುಂಬ ಖುಷಿ ಆಗ್ತಿದೆ. ನಿನಗೆ
ಅಮ್ಮನ ದರ್ಶನ ಹೆಂಗೋ ಸದ್ಯಕ್ಕೆ ಆಯಿತು, ತುಂಬ ಖುಷಿಯಿಂದ ಆಯಿತು. ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು, ಸಖತ್ ಖುಷಿ ಆಯಿತು. ಸೊ ನಾನು ದೇವ್ರನ್ನ ನೋಡಿಕೊಂಡು ಆಮೇಲೆ ಎಲ್ಲ ಮನೆಗೆ ಹೊರಡ್ತಾ ಇದ್ವಿ. ಆ ಟೈಮಲ್ಲಿ ಮಳೆ ಬೇರೆ ಬರ್ತಿತ್ತು. ಮಳೆಯಲ್ಲಿ ಜೋರಾಗ್ಬಿಡುತ್ತೆ ಅಂದ್ಕೊಂಡೆ, ಒಂದೊಂದು ಹನಿ ಉದುರುತ್ತಿತ್ತು. ಸರಿ ಆಯಿತು ಅಂದ್ಬಿಟ್ಟು ಆಮೇಲೆ ಹೊಟ್ಟೆ ಸಿಕ್ತು ಅಂದ್ಬಿಟ್ಟು ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾ ರೋಡಲ್ಲೇ ಸಾತ್ನೂರು ಬಿಟ್ಟು ಮುಂದೆ ಒಂದು ಡಾಬಾ ಇತ್ತು. ಆ ಡಾಬಾಗೆ ಹೋಗಿ ಒಂದು ಸ್ವಲ್ಪ ಏನು ಮಗ್ನೆ ಅದು ಎತ್ಕೊಂಬಂದಿರೋದು ನೀನು? ಏನದು? ಯಾರು ಕೇಳ ಎತ್ಕೊಂಬಂದೆ ನೀನು? ಯಾರಿಗೂ ಗೊತ್ತಿಲ್ಲದಂಗೆ ಓಡಾಯ್ತೀಯಾ? ಎಲ್ಲಿ ಹುಡ್ಕೋದು ನೀನು? ಅದನ್ನ ಎತ್ಕೊಂಬರಕ್ಕೆ ಹೋದ. ಇಲ್ಲಿ ಕೈ ತೋರಿಸು. ಹಿಂಗೆ ತೋರಿಸು ಪೂರ್ತಿ. ಹಿಂಗೆ ಈ ಥರ ಹಿಂಗೆ ತೋರಿಸಿ. ಹಿಂಗೆ ಚಿನಿ ಹಿಂಗೆ ತೋರಿಸಿ. ಹಿಂಗೆ ಪೂರ್ತಿ ಹಿಂಗೆ ತೋರಿಸು. ಅಲ್ಲಿ ಏನದು? 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 ಸರಿ ನಡಿ ಬರ್ರಿ. ಡಾಬಾದಲ್ಲಿ ಊಟ ಆಯಿತು, ತುಂಬ ಸಖತ್ತಾಗಿತ್ತು. ಆಮೇಲೆ ಮನೆಗೆ ಹೋಗೋಣ ಅಂತ ಎಲ್ಲ ಹೊರಟ್ವಿ. ಇದು ಕಾರ್ಗಿರ ಹತ್ರ. ವಾವ್, ಏನದು? ಕನ್ವಿತಂಗಂತ ಕೊಡು ಬುಜ್ಜಿ. ಅವಳಿಗಂತ ಕೊಡು, ಅವಳಿಗೊಂದು ಸ್ವಲ್ಪ. ನಡಿ ನಡಿ ಅಂತೆ. ನಡಿ ನಡೀರಿ, ಹತ್ತಿರಿ ಕಾರ್ನ. ಬುಜ್ಜಿ ಬುಜ್ಜಿ ಬಾಯ್ ಕಡೆ. ಏನದು? ಎಳ್ಳ? ಹೌದಾ ಅಜ್ಜಿ? ಅದೇ ಎಳ್ಳಕಾಯಿ ನೋಡು, ಹಿಡ್ದದ ಯಾವಾಗ ಹೂವನು ಅದೇ ಇನ್ನ ಕಾಯಿ ಆಗೈತೆ. ಅದು ಕಾಯಿ ಆಗದೆ.
ಕಬ್ಬಾಳಮ್ಮ ಟೆಂಪಲಿಂದ ಮನೆಗೆ ಬಂದ್ರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಬಾಯ್.